ಭಾಷಣದ ಆರಂಭ ಮತ್ತು ಅಂತ್ಯ ಹೇಗಿರ್ಬೇಕು? ಒಬ್ಬಟ್ಟು, ಸ್ಯಾಂಡ್ವಿಚ್. ಒಬ್ಬಟ್ಟಲ್ಲಿ 2 ಲೇಯರ್ ಇರುತ್ತೆ, ಮಧ್ಯದಲ್ಲಿ ಒಬ್ಬಟ್ಟನ್ನು ಹೂರ್ಣ ಹಾಕ್ತಾರೆ. ಅದೇ ತರ 2 ಬ್ರೆಡ್ ಪೀಸು, ಒಳಗಡೆ ಸ್ಟಫಿಂಗ್. ವೆಜ್ ಯಾರು ಹಾಕೊಳ್ಳಿ, ನಾನ್ ವೆಜ್ ಯಾರು ಹಾಕೊಳ್ಳಿ. ಸೊ ಓಪನಿಂಗು ಎಂಡಿಂಗು ಚೆನ್ನಾಗಿರ್ಬೇಕು. ಹ್ಮ್ ಒಳಗಡೆ ವಿಷಯನೂ ಸರಿ ಇರಬೇಕು. ಇದಿಷ್ಟು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ನಾನು ಒಂದ್ಸರಿ ಏರ್ ಇಂಡಿಯಾಗೆ ಹೋದಾಗ ಇದು ಮಾಡೆಲ್ ಕೊಟ್ಟಿದ್ರು, ಇದನ್ನ ಇಟ್ಕೊಂಡೇ ಅರ್ಥ ಮಾಡಿಸ್ತೀನಿ. ವಿಮಾನ ಟೇಕ್ ಆಫ್ ಆಗ್ಬೇಕಾರೆ ನಿಧಾನಕ್ಕೆ ಹಿಂಗೆ ಹೋಗಿ ಹೋಗಿ ಹೋಗುತ್ತೆ, ಅದು ಓಪನಿಂಗು. ಹೀ ಅಂತ ಮೇಲೋಗ್ಬಿಟ್ಟು ಇಲ್ಲಿ ವಿಷಯ ಹಾರಾಡೋದೆಲ್ಲ. ಎಷ್ಟೊತ್ತು ನಿಮಗೆ ಟೈಮ್ ಕೊಟ್ಟಿರ್ತಾರೆ, ಹಾರಾಡಿ ನಿಮ್ಮ ವಿಷಯ ಎಲ್ಲ ಮಂಡಿಸಿ. ಓಕೆ, ನಿಮ್ಮ ವಿಷಯ ಮುಗೀತು, ಕಮಾನ್ ಲ್ಯಾಂಡಿಂಗ್, ನಿಧಾನ. ಇದು ಕ್ಲೋಸಿಂಗ್. ಗೊತ್ತಾಯ್ತಾ? ಸೊ ಒಬ್ಬಟ್ಟು, ಸ್ಯಾಂಡ್ವಿಚ್ಚು, ವಿಮಾನ ತೋರಿಸಿದ್ದೀನಿ. ಟೇಕ್ ಆಫ್ ಆಗುತ್ತೆ, ಹಾರಾಡುತ್ತೆ, ಇಳಿಯುತ್ತೆ. ಇದು ನೆನ್ಪಿಟ್ಕೊಂಡ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಕ್ಲಾರಿಟಿ ಬಂದ್ಬಿಡುತ್ತೆ. ಏನ್ ಸರ್ ಓಪನಿಂಗ್ ಏನಿರ್ಬೇಕು ಸರ್? ನಮಸ್ಕಾರ ಇರ್ಬೇಕು ಸರ್, ಸ್ಮೈಲು, ಮುಖ ಆಪ್ ಮರ ಇಟ್ಕೋಬಾರ್ದು. ಕರೆಕ್ಟಾ? ಇಲ್ದ್ರೆ ನಿಮ್ಮ ಮುಖ ನೋಡೋದೇ ಇಲ್ಲ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಯಾರೋ ಪಕ್ಕದಲ್ಲಿ ಬಂದಿದ್ರು, ಅವ್ರ ಜೊತೆ ಮಾತಾಡ್ಕೊಂಡಿರ್ತಾರೆ. ಒಂದೆರಡು ಒಳ್ಳೆ ಮಾತು. ಇವತ್ತು ಈ ವೇದಿಕೆ, ಈ ಕಾರ್ಯಕ್ರಮ ಬಂದಿದ್ದೀವಿ, ಇದು ಮಾತಾಡ್ತಾ ಇದ್ದೀವಿ, ಆರಂಭ. ಅದ್ರ ಜೊತೆಗೆ ಒಂಚೂರು ಒಂದು ಒಳ್ಳೆ ಗಾದೆನೋ ಕವನನೋ ಬದುಕಿನ ಬಗ್ಗೆ ಮಾತಾಡ್ತಾ ಇರ್ತೀರ ಅನ್ಕೊಳ್ಳಿ. ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ಹೇಳಿದ್ರು ಬೇಂದ್ರೆ ಅವರು. ಸ್ನೇಹಿತರೆ, ಇವತ್ತು ಬದುಕಿನ ಬಗ್ಗೆ ಮಾತಾಡೋದಕ್ಕೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವ್ರು ಬಂದಾರೆ ಅಂತ ಹೇಳ್ತಾ ಒಂದು ಆರಾಮ ಮಾಡ್ಕೊಳ್ಳೋದು. ಅಂತ್ಯ. ಸ್ನೇಹಿತರೆ, 16 ಕೃತಿಗಳನ್ನು ಬರೆದಿರುವ ಲೇಖಕರಾದ ಜಯಪ್ರಕಾಶ್ ಅವರು ಇವತ್ತು ನಮಗೆ ಎಲ್ಲ ಕೃತಿಗಳ ಬಗ್ಗೆ ಒಂದೊಂದು ಅಂಶವನ್ನ ಹೇಳಿದ್ರು. 16 ಅಂಶವನ್ನ ಇವತ್ತು ನಾವು ತಿಳ್ಕೊಂಡ್ವಿ. ನಮ್ದು ಎಷ್ಟು ಭಾಗ್ಯ ಅಲ್ವಾ? ಈ 16 ಅಂಶಗಳಲ್ಲಿ ಒಂದೆರಡು ಅಂಶಗಳನ್ನ ನೀವು ಜೀವನದಲ್ಲಿ ಪಾಲಿಸಿದ್ರು ಕೂಡ ನೀವು ಉದ್ಧಾರ ಆಗ್ತೀರಿ ಸ್ನೇಹಿತರೆ. ನನ್ನೂ ಸೇರಿ ಎಲ್ಲರೂ ಉದ್ಧಾರ ಆಗೋಣ. ನೀವೆಲ್ಲ ಬಂದಿರೋರಿಗೆಲ್ಲ ಧನ್ಯವಾದ. ಮಧ್ಯದಲ್ಲಿ 16 ಪಾಯಿಂಟ್ ಅಂತ ಬೇಕಂತ ಹೇಳಿದೆ, 16 ಪುಸ್ತಕ ಅಂತ. ಸೊ ಅದು ಆದ್ಯತೆ. ನಮ್ಗೆ ಸಮಯ ಇದೆ, ಇದೆಲ್ಲ ನೋಡ್ಕೊಂಡು ನಾವು ಮಾಡೋವಂಥದ್ದು. ಶಿಕ್ಷಕಿ ಮಾಲ್ತಿ ಇದ್ದಾರೆ ನಮ್ಮ ಜೊತೆ, ಅವ್ರೇನ್ ಹೇಳ್ತಾರೆ ಕೇಳೋಣ ಬನ್ನಿ. ಏನ್ ಮೇಡಮ್? ನಮಸ್ತೆ ಸರ್. ನಮ್ ಜೀವನಕ್ಕೇನೆ ನಮಸ್ತೆ ಸರ್. ನಮ್ ಜೀವನಕ್ಕೆ ಒಂದು ಆರಂಭ ಅಂತ್ಯ ಇದೆ. DOB DOD ಅಂತೀನಿ ಅದನ್ನ, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್. ಒಂದು ಕಾರ್ಯಕ್ರಮ ಅಂದಮೇಲೆ ಅಲ್ಲಿ ಇರಲೇಬೇಕು. ಈಗ ಒಂದು ಫಿಲಮ್ಗೆ ಹೋಗ್ತೀವಪ್ಪ, ಒಂದೊಂದು 2 ಗಂಟೆ ಇರ್ತವೆ, 2.5 ಗಂಟೆ, 3 ಗಂಟೆ ಮ್ಯಾಕ್ಸಿಮಮ್. ಎಂಡಿಂಗೇ ಇರಲಿಲ್ಲ ಅಂದ್ರೆ ಕತೆ ಹೆಂಗಿರ್ತಿತ್ತು ಅಲ್ವಾ ಮೇಡಮ್? ಹಾಗಾಗಿ ಆರಂಭ ಮತ್ತು ಅಂತ್ಯ ಎರಡು ಇಂಪಾರ್ಟೆಂಟು. ನಿಮ್ಮ ಮಾತಲ್ಲಿ ಕೇಳೋಣ ಅಂತ ಇದ್ದೇನೆ. ಭಾಷಣ ಆರಂಭ ಹಾಗೂ ಅಂತ್ಯ ಹೇಗಿರಬೇಕು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತೀನಿ. ಭಾಷಣ ಆರಂಭ ಅಂದಾಗ ಯಾವ ವಿಷಯದ ಬಗ್ಗೆ ಮತ್ತೆ ಯಾವ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ತಾ ಇದೀವಿ ಅಂತ ಮೊದಲು ನಾವು ತಿಳ್ಕೊಂಡು ಆ ಒಂದು ಕಾರ್ಯಕ್ರಮಕ್ಕೆ ಸೂಟಬಲ್ ಆಗಿರೋ ತರ ಮತ್ತೆ ಅಲ್ಲಿ ಕೇಳುವಂತ ಒಂದು ಯಾರಿರ್ತಾರೆ ಸಭಿಕರಿಗೆ ಆ ಒಂದು ಭಾಷಣದ ಬಗ್ಗೆ ಆಸಕ್ತಿ ಬರ್ಬೇಕು, ಅಥವಾ ನಮ್ಮ ಮಾತುಗಾರಿಕೆ ಮೇಲೆ ಏನ್ ಹೇಳ್ತಾರೆ ಅನ್ನುವಂತ ಒಂದು ಹುಮ್ಮಸ್ಸು ಮತ್ತೆ ಆ ಕಡೆ ಬರ್ಬೇಕು ಗಮನ. ಭಾಷಣದ ಆರಂಭ ಆ ಕಾರ್ಯಕ್ರಮಕ್ಕೆ ಸರಿ ಹೊಂದುವಂತ ರೀತಿಯಲ್ಲಿ ಪೀಠಿಕೆ ಹಾಕೊಳ್ಳೋ ರೀತಿಯಲ್ಲಿ ಹಾಕೊಂತ ಮುಖ್ಯಾಂಶ ಏನಿದೆ ಮಧ್ಯದಲ್ಲಿ ಹೇಳ್ತಾ, ಅಂತ್ಯ ಹೇಗಿರ್ಬೇಕು ಅಂದ್ರೆ ಒಂದು ಕನ್ಕ್ಲೂಷನ್ ಕೊಡ್ತಾ ಅವರ ಒಂದು ಸಭಿಕರಿಗೆ ಜೀವನಕ್ಕೆ ಹೊಂದಿಕೆ ಆಗೋ ರೀತಿಯಲ್ಲಿ ಆಸಕ್ತಿಯುತವಾಗಿ ನಾವು ಅದನ್ನ ಅಂತ್ಯ ಮಾಡುವಂತದ್ದು. ಮತ್ತೆ ಈ ಭಾಷಣದ ಮಧ್ಯೆ ಆ ಕಾರ್ಯಕ್ರಮಕ್ಕೆ ಸೂಕ್ತವಾಗಿರುವಂತ ಒಂದು ಅಂಶಗಳನ್ನ ಮತ್ತೆ ಕಾರ್ಯಕ್ರಮಕ್ಕೆ ಸರಿ ಹೊಂದುವಂತ ಒಂದು ವಿಷಯವನ್ನ ನಾವು ಸಂಗ್ರಹಿಸಿ ಸೂಕ್ತ ರೀತಿಯಲ್ಲಿ ಧ್ವನಿ ಏರಿಳಿತದೊಂದಿಗೆ ಭಾಷಣವನ್ನ ಮಾಡಿದಾಗ ಕೇಳುಗ ಆಸಕ್ತಿಯಿಂದ ಕೇಳ್ತಾರೆ ಸರ್. ಥ್ಯಾಂಕ್ ಯು ಸರ್. ಎಸ್ ಮಾಲ್ತಿ ಮೇಡಮ್, ನಾವೆಲ್ಲ ಟೈಮ್ ಲಿಮಿಟ್ ಕೊಟ್ಟಿರ್ತೀವಿ, ಕಡಿಮೆ ಮಾತಾಡಿ ಅಂತ. ಕರೆಕ್ಟಾಗಿ ಕಡಿಮೆ ಮಾತಾಡಿದ್ದಾರೆ. ಪ್ರೇಮಲತಾ ಮೇಡಮ್ ಏನ್ ಹೇಳ್ತಾರೆ? ನಮಸ್ಕಾರ ಎಲ್ಲರಿಗೂ. ಭಾಷಣದ ಆರಂಭ ಮತ್ತೆ ಅಂತ್ಯ ಹೇಗಿರಬೇಕು ಅಂತ ಇವತ್ತಿನ ಟಾಪಿಕ್ ನಾನೊಂದ್ಸಲ ಸರ್ಗೆ ಫಸ್ಟ್ ಕೇಳ್ಕೊಂಡಿದ್ದೆ. ಅದು ಸರ್ ನನಗೆ ಆರಂಭ ಮತ್ತೆ ಅಂತ್ಯ ಎರಡು ಗೊತ್ತಾಗಲ್ಲ, ಮಾತಾಡ್ಬಿಡ್ತೀನಿ, ಹೆಂಗ್ ಬೇಕಂಗೆ ಮಾತಾಡ್ತೀನಿ ಅಂತ ಕೇಳ್ಕೊಂಡಿದ್ದೆ. ಅದಕ್ಕೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ನೀವು ನಮ್ಮ ಇದಕ್ಕೆ ಸೇರ್ಕೊಂಡ್ರೆ ನೀವು ಕಲ್ತ್ಕೋಬಹುದು ಅಂತ ಹೇಳಿದ್ರು. ಇವತ್ತು ಅದೇ ಟಾಪಿಕ್ ಬಂದಿದೆ. ಒಂದು ಯಾವ್ದಾದ್ರು ಒಂದು ಆ ವೇದಿಕೆಗೆ ನಮ್ಮನ್ನ ಕರೆದಾಗ ನಾವು ಆ ವೇದಿಕೆಗೆ ಯಾವ್ದು ಸೂಕ್ತವಾಗ ಏನು ಇರುತ್ತೆ ಅದನ್ನ ನಾವು ಫಸ್ಟ್ ತಿಳ್ಕೋಬೇಕು.
ಆವಾವ ಜಾಗದಲ್ಲಿ ಆವಾವುದು ಭಾಷಣನ ನಾವು ಮಾಡ್ಬೇಕಾಗುತ್ತೆ. ಭಾಷಣ ಆರಂಭ ಅಂದ್ರೆ ಅಲ್ಲಿ ಇರೋರ್ಗೆಲ್ಲರಿಗೂನು, ವೇದಿಕೆ ಮೇಲೆ ಇರೋರ್ಗೆ, ವೇದಿಕೆ ಮುಂಭಾಗದಲ್ಲಿ ಇರೋರ್ಗೆಲ್ಲರಿಗೂನು ನಾವು ನಮಸ್ಕಾರ ಮಾಡ್ತಾ ಒಂದೆರಡು ಕವನದೊಂದಿಗೆ ಸ್ಟಾರ್ಟ್ ಮಾಡ್ಕೊಂಡು ಆ ವೇದಿಕೆಗೆ ತಕ್ಕಂತೆ ಈಗ ಒಂದು ರೈತ ಬಾಂಧವರಿಗೆ ಹೇಳೋದಾದ್ರೆ, ಭೂತಾಯಿ ಭುವನೇಶ್ವರಿ ಮಡಿಲಲ್ಲಿ ಹುಟ್ಟಿದಂತ ಎಲ್ಲಾ ರೈತ ಮಿತ್ರರಿಗೂ ನನ್ನ ನಮನಗಳು ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಕಲ್ತಿರೋದು ಚಿಕ್ಕದಾಗಿ ಆತರ ಸ್ಟಾರ್ಟ್ ಮಾಡ್ಕೊಂಡು ಮಧ್ಯದಲ್ಲಿ ಸರ್ ಹೇಳ್ದಂಗೆ ಒಬ್ಬಿಟ್ಟಿನ ಹೂರಣ, ಅದು ಒಂದು ಮುಖ್ಯ ಅಂಶ ಏನಿದೆ ಅದನ್ನ ನಾವು ಆ ಕಾರ್ಯಕ್ರಮಕ್ಕೆ ಹೇಗಿರುತ್ತೆ ವಿಚಾರ, ಆತರ ವಿಷಯ ಏನಿರುತ್ತೆ ಅದನ್ನ ನಾವು ಅಲ್ಲಿ ರೈತರಿಗೆ ಹೇಳಂತದ್ದು, ಮಾತಾಡೋಂಥದ್ದು, ಅದು ನಮ್ಗೆ ಒಂದು ಸೂಕ್ತ ಅನ್ಸುತ್ತೆ. ಮತ್ತೆ ಅಂತಿಮ ಅವ್ರಿಗೆಲ್ಲರಿಗೂ ನಾವೊಂದು ಅಂತಿಮವಾಗಿ ಮಾತಾಡಿ ಅವರಿಗೆ ನಮಸ್ಕಾರ ಹೇಳಿ ಕೃತಜ್ಞತೆನ ನಾವು ಅವರಿಗೆ ಹೇಳ್ಬೇಕು ಅಂತ ಅಂದಾಗ, ಸ್ಟಾರ್ಟಿಂಗ್ ಇಂದ ಏನ್ ಮಾತಾಡಿರ್ತೀವಿ ಮತ್ತೆ ಮಧ್ಯದಲ್ಲಿ ಏನ್ ಮಾತಾಡಿರ್ತೀವಿ ಅದನ್ನೆಲ್ಲ ಸೇರ್ಸ್ಬಿಟ್ಟು ಲಾಸ್ಟಿಗೆ ಮತ್ತೆ ಒಂದು ಸಾಧ್ಯವಾದ್ರೆ ಒಂದು ಚುಟುಕು ಕವಿತೆನೋ ಕವನದೊಂದಿಗೆನೋ ನಾವು ಅವರಿಗೆ ನಮ್ಮ ಕೃತಜ್ಞತೆಯನ್ನ ಸಲ್ಲಿಸ್ಬೋದು ಅಂತ ಹೇಳ್ತೀನಿ. ನಮಸ್ಕಾರ. ಓಕೆ, ಪ್ರೇಮಲತಾ ಕಟ್ಟೇರಿ ಸ್ವಾಮಿ. ಎಲ್ರಿಗೂ ನಮಸ್ಕಾರ. ಭಾಷಣದ ಆರಂಭ ಮತ್ತು ಅಂತ್ಯ, ಇಲ್ಲಿ ನಾವು ಎರಡು ನಾವು ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ನಾವು ಒಂದು ಎಲ್ಲರ ಗಮನವನ್ನ ಸೆಳೆಬೇಕಾಗ್ತದೆ ಆ ಒಂದು ಭಾಷಣದಲ್ಲಿ. ವಿಶೇಷವಾಗಿ ಅವರಿಗೆ ನಮನದಿಂದ ನಾವು ಮಾತಾಡಿಸ್ಬೇಕಾಗ್ತದೆ. ಆದ್ಯರ್ಯ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ಜೊತೆಗೆ ಪ್ರೀತಿಯ ಸಹಪಾಠಿಗಳೇ ಅಂತೇಳಿ ನಾವು ಮೊದಲನೇದಾಗಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಒಂದು ಸಣ್ಣ ಪರಿಚಯ ಆ ಒಂದು ಭಾಷಣದಲ್ಲಿ, ಆ ಒಂದು ಚಿಕ್ಕ ಭಾಷಣಗೆ ಅನುಗುಣವಾಗಿ ಒಂದು ಚಿಕ್ಕ ಕಥೆಯನ್ನ ನಾವು ಹೇಳ್ಬೇಕಾಗುತ್ತೆ. ಜೊತೆಗೆ ಭಾಷಣ ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಿದ್ವಿ ಆ ಒಂದು ವಿಷಯವನ್ನ ಇಟ್ಟುಕೊಂಡು ನಾವು ಅಲ್ಲಿ ಮಾತಾಡ್ಬೇಕಾಗುತ್ತದೆ. ಜೊತೆಗೆ ಇದು ಒಂದು ಪ್ರಾರಂಭ ಒಂದ್ ಕಡೆ ಆದ್ರೆ, ಇನ್ನು ಅಂತ್ಯ ಮುಖ್ಯ, ಈ ಒಂದು ಭಾಷಣದ ಮುಖ್ಯ ಸಾರಾಂಶಗಳ ಬಗ್ಗೆ ನಾವು 2-3 ವಾಕ್ಯಗಳಲ್ಲಿ ಒಟ್ಟುಗೂಡಿಸಿನ ನಾವು ಮಾತಾಡ್ಬೇಕಾಗುತ್ತೆ. ಜೊತೆಗೆ ಆಶಾದಾಯಕ ಅಂದ್ರೆ ಪ್ರೇರಣಾದಾಯಕ ವಿಷಯಗಳನ್ನ ನಾವು ಕೊನೆಯದಾಗಿ ಎಲ್ಲರಲ್ಲಿ ಒಂದು ಮನ ಮುಟ್ಟುವಂತ ವಿಷಯಗಳನ್ನ ನಾವು ಕೂಡ ಅಲ್ಲಿ ತಿಳಿಸ್ಬೇಕಾಗುತ್ತೆ. ಜೊತೆಗೆ ನಾವೆಲ್ಲರಿಗೂ ಆ ಭಾಷಣದ ಪೂರ್ವ ಕೊನೆ ಹಂತದಲ್ಲಿ ಎಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ಬೇಕಾಗುತ್ತದೆ. ಇದು ಭಾಷಣ ಆರಂಭ ಮತ್ತು ಅಂತ್ಯ, ಇವೆರಡು ಮುಖ್ಯ ಭಾಷಣದಲ್ಲಿ. ಥ್ಯಾಂಕ್ ಯು ಸರ್. ಎಸ್, ಮಂಜುಳಾ ಮೇಡಮ್ ಏನ್ ಹೇಳ್ತಾರೆ ಈ ವಿಷಯದ ಬಗ್ಗೆ ಕೇಳೋಣ. ಭಾಷಣದ ಆರಂಭ ಹಾಗೂ ಅಂತ್ಯ. ಎಸ್, ನಮಸ್ಕಾರ ಸರ್. ನಮಸ್ಕಾರ. ವೇದಿಕೆ ಮೇಲೆ ಇರುವಂತ ಅಧ್ಯಕ್ಷರಿಗೆ, ಅತಿಥಿಗಳಿಗೆ ಮತ್ತು ಅಲ್ಲಿರುವಂತ ಇತರ ಪದಾಧಿಕಾರಿಗಳಿಗೆ ಅವರನ್ನೆಲ್ಲ ಅವರ ಹೆಸರಿಸಿ ನಂತರ ಪ್ರೇಕ್ಷಕರನ್ನ ಉದ್ದೇಶಿಸಿ ಇವತ್ತಿನ ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಪ್ರಾರಂಭ ಮಾಡಿ, ಉದಾಹರಣೆಗೆ ಕನ್ನಡ ಭಾಷೆ ಬಗ್ಗೆ ಕಾರ್ಯಕ್ರಮ ಇತ್ತು ಅಂತ ಅಂದ್ರೆ ಕನ್ನಡ ಭಾಷೆ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದನ್ನ ಅವ್ರಿಗೆ ಹೇಳ್ಬೇಕು. ಮತ್ತೆ ಜನಸಾಮಾನ್ಯರು ಕನ್ನಡನ ಹೇಗೆ ಉಪಯೋಗಿಸ್ಕೊತಿದ್ದಾರೆ ಅನ್ನೋದನ್ನ ತಿಳಿಸ್ಬೇಕು. ಉದಾಹರಣೆಗೆ ಹೇಳೋದಾದ್ರೆ, ಈಗ ಎಲ್ಲಾ ಮಕ್ಕಳನ್ನು ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋ ಜಾಸ್ತಿ ಆಗಿದೆ, ಗೌರ್ಮೆಂಟ್ ಶಾಲೆಗಳಿಗೆ ಯಾರು ಕಳಿಸ್ತಾ ಇಲ್ಲ. ಅದ್ರಲ್ಲಿ ಅವರಿಗೆ ಎಷ್ಟೋ ಜನ ತಂದೆ ತಾಯಿಗೆ ಕಾನ್ವೆಂಟ್ ಅಂತ ಹೇಳಲಿಕ್ಕೂ ಬರಲ್ಲ, ಅದೇ ಕಾನ್ವೆಂಟಿಗೆ ಹೋಗ್ತಾರೆ ನಮ್ಮ ಮಕ್ಕಳು ಅಂತ ಹೇಳ್ತಾರೆ. ಆದ್ರೂ ಅವ್ರಿಗೆ ಕನ್ನಡ ಬಿಟ್ಟು ಏನೋ ಒಂದು ಇಂಗ್ಲಿಷು ಬೇರೆ ಇನ್ಯಾವುದೋ ಒಂದು ಭಾಷೆ ಮೇಲೆ ಅಭಿಮಾನ ಇರುತ್ತೆ. ಅದರದ್ದು ಗಂಧ ಏನು ಗೊತ್ತಿಲ್ದ ಕೂಡ ಯಾವ್ದೋ ಒಂದು ಸಾಮಾಜಿಕ ಒಂದು ಪರಿಸರಕ್ಕೆ ಒಳಪಟ್ಟು ತಮ್ಗೆ ಎಷ್ಟೇ ಕಷ್ಟ ಆದ್ರೂ ತಮ್ಮ ಮಕ್ಕಳನ್ನ ಅಲ್ಲಿಗೆ ಕಳಿಸ್ತಾರೆ. ಹೀಗಿರ್ಬೇಕಾದ್ರೆ ನಮ್ಮ ಕನ್ನಡದಲ್ಲಿ ಇರುವಂತಹ ಸ್ವಾರಸ್ಯವಾದ ಒಂದು ಸಾಹಿತ್ಯ, ಭಾಷಾ ಸೊಗಡು ಮತ್ತೆ ಆ ಕನ್ನಡ ಬೆಳೆದು ಬಂದಿರುವಂತಹ ದಾರಿ, ಇದನ್ನೆಲ್ಲ ನಾವು ಅವ್ರಿಗೆ ಹೇಳ್ಬೇಕಾಗುತ್ತೆ. ಹೇಳ್ಬಿಟ್ಟು ನಂತರ ಕೊನೆಯಲ್ಲಿ ನೀವು ಕನ್ನಡ ಭಾಷೆಯನ್ನ ಸಂಪೂರ್ಣವಾಗಿ ಒಪ್ಪಿಕೊಂಡು ಮುನ್ನಡೆದ್ರೆ ಕನ್ನಡ ಏಳಿಗೆ ಆಗುತ್ತೆ ಅನ್ನೋದನ್ನ ಹೇಳೋದ್ರ ಮೂಲಕ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ ಕನ್ನಡ ಭಾಷೆಗೆ ಇವತ್ತು ನಾವೇ ತಿರಸ್ಕಾರ ಮಾಡಿದ್ರೆ ಅದು ಉಳಿಯೋದು ಬೆಳೆಯೋದು ಹೇಗೆ ಅನ್ನೋ ಪ್ರಶ್ನೆ ಮಾಡ್ತಾ, ಇದನ್ನ ನೀವೆಲ್ಲ ಯೋಚನೆ ಮಾಡ್ರಿ ಅನ್ನೋ ಒಂದು ಪ್ರಶ್ನೆ ನಾವು ಮುಂದೆ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಅನ್ನೋದನ್ನ ಹೇಳಿ ಭಾಷಣ ಮುಗಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತು. ಓಕೆ, ಎಸ್, ಶಂಕರ್ ತಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ ಎಲ್ರಿಗೂ. ಈಗ ಒಂದು ಭಾಷಣದ ಯಶಸ್ಸು ಅಂತಂದ್ರೆ ಅದು ಓಕೆ,
ನಿರ್ಧಾರ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಓಕೆ. ಹ್ಮ್ ಆರಂಭ ಚೆನ್ನಾಗಿದ್ರೆ ಅದು ಹೂರ್ಣನ ನಾವು ಅದಕ್ಕೆ ತುಂಬ್ತಾ ಹೋಗ್ಬೋದು. ಈಗ ಮುಖ್ಯವಾಗಿ ನಾವು ಈ ಭಾಷಣದ ಆರಂಭದಲ್ಲಿ ಹೇಳೋದಾದ್ರೆ, ಈಗ ಸರಳವಾಗಿ ಸಭೆಯಲ್ಲಿ ಇರೋರ್ಗೆ ಅಥವಾ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥವ್ರಿಗೆ, ಅಧ್ಯಕ್ಷರಿಗಿರ್ಬೋದು, ಮತ್ತೆ ಸಭಿಕರಿಗೆ ಎಲ್ರಿಗೂ ನಮಸ್ಕರಿಸ್ತಾ ಭಾಷಣವನ್ನ ಒಂದು ನಗುಮೊಗದೊಂದಿಗೆ ಆರಂಭಿಸ್ಬೇಕು. ಒಂದು ಅತಿಯಾದಂತ ಅತಿರೇಕದ ಹಾವಭಾವಗಳನ್ನ ಆರಂಭದಲ್ಲೇ ತೋರ್ಸ್ಲಿಕ್ಕೆ ಹೋಗ್ಬಾರ್ದು. ಸಾಧ್ಯವಾದಷ್ಟು ಒಂದು ಸರಳವಾಗಿ ಹಿತಮಿತವಾದ ಮಾತುಗಳಲ್ಲಿ ಸಭಿಕರನ್ನ ಸೆಳೆದುಕೊಳ್ಳುವಂತೆ ಮಾಡ್ಬೇಕು. ಸೆಳೆದುಕೊಳ್ಳುವಂತ ಮುಖ್ಯ ವಿಚಾರಗಳನ್ನ ಈಗ ಯಾವ್ದಾದ್ರು ಶುಭಾಚಿತಗಳ ಮುಖಾಂತರ, ಕಥೆಗಳು, ಸ್ಫೂರ್ತಿದಾಯಕ ಕಥೆಗಳ ಮುಖಾಂತರ ಆರಂಭಿಸಿದ್ರೆ ಅದು ಸಭಿಕರನ್ನ ಸೆಳ್ಕಬಹುದು ಅಂತ ಹೇಳಿ ಹೇಳ್ತೀನಿ. ಹಾಗೆ ಇನ್ನ ಭಾಷಣದ ಅಂತ್ಯ ಹೇಗಿರ್ಬೇಕಂದ್ರೆ, ಅದು ಆರಂಭದಷ್ಟೇ ಅದು ಕೂಡ ಭಾಷಣದ ಅಂತ್ಯ ಕೂಡ ಮಹತ್ವದ್ದಾಗಿರುತ್ತೆ. ಅದರಲ್ಲಿ ಏನ್ ಮಾಡ್ಬೇಕಂದ್ರೆ, ನಮ್ಮ ಭಾಷಣದ ಉದ್ದೇಶ ಏನಿದೆ ಅದನ್ನ ಸ್ಪಷ್ಟವಾಗಿ ಸಭಿಕರಿಗೆ ಅಥವಾ ಸಭೆಯಲ್ಲಿ ಏನು ಉದ್ದೇಶ ಇರುತ್ತೆ, ನಮ್ಮ ಭಾಷಣದ ಉದ್ದೇಶ ಸಭಿಕರಿಗೆ, ಸಭಾಂಗಣಕ್ಕೆ ಅದನ್ನ ಮನಮುಟ್ಟುವಂತೆ ತಿಳಿಸ್ಬೇಕು ಅವ್ರಿಗೆ. ಅವ್ರಿಗೆ ಮನಸ್ಸಿನ ಮೇಲೆ ಅವ್ರಿಗೆ ಸ್ಫೂರ್ತಿ ಬೀರೋ ತರ ನಾವು ಅದನ್ನ ಒಂದು ನಮ್ಮ ಭಾಷಣದ ಉದ್ದೇಶವನ್ನ ಅಂತ್ಯದಲ್ಲಿ ಸ್ಪಷ್ಟಪಡಿಸ್ಬೇಕು. ಅವ್ರಿಗೆ ಸ್ಫೂರ್ತಿ ತುಂಬಬೇಕು. ಅಥವಾ ನಮ್ಮ ಭಾಷಣದ ಪ್ರಭಾವ ಅಂತ್ಯದಲ್ಲಿ ಮೂಡಿ ಬರೋ ತರ ನಮ್ಮ ಅಂತ್ಯವನ್ನ ವ್ಯಕ್ತಪಡಿಸಿ ಎಲ್ರಿಗೂ ವಂದಿಸ್ಬೇಕು ಸರ್. ಓಕೆ, ಗುಡ್. ಹೇಳ್ತೀನಿ ಸರ್. ವಂದನೆ. ವೆರಿ ಗುಡ್, ವೆರಿ ಗುಡ್. ಸೊ ಶಂಕರ್ ಅವ್ರ ಮಾತು ಕೇಳಿದ್ರಿ. ಈಗ ಸಂತೋಷ್ ಶೆಟ್ಟಿ ಏನ್ ಹೇಳ್ತಾರೆ ಕೇಳೋಣ. ಎಸ್ ಸಂತೋಷ್. ಮೊದಲಿಗೆ ಓಕೆ, ನಾವು ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ರಿಗೂ ಮತ್ತೆ ವೇದಿಕೆಯಲ್ಲಿ ಇರತಕ್ಕಂತ ಗಣ್ಯರಿಗೆ ಎಲ್ರಿಗೂ ವಂದಿಸ್ತಾ ಓಕೆ, ನಾವು ಪ್ರಾರಂಭದಲ್ಲೇ ಒಂದು ಸ್ಪಷ್ಟವಾಗಿ ಸರಳವಾಗಿ ಮಾತಾಡುವಂತ ಒಂದು ವಿಚಾರವನ್ನ ಪ್ರಸ್ತಾಪಿಸ್ತಾ ಹೋಗ್ಬೇಕು. ಮತ್ತೆ ಆ ಕಾರ್ಯಕ್ರಮದ ವಿಷಯಕ್ಕೆ ಅಂತೆ ಒಂದು ಶ್ಲೋಕವನ್ನು ಅಥವಾ ಕಥೆಗಳನ್ನ ಈ ತರದ, ಅಂದ್ರೆ ಆ ವಿಷಯ, ನಾವು ಯಾವ ವಿಷಯವನ್ನ ಹೇಳಲಿಕ್ಕೆ ಹೊರಟಿದ್ದೇವೋ ಆ ವಿಷಯಕ್ಕೆ ಪೂರಕವಾದ ಕೆಲವೊಂದು ಸಣ್ಣ ಸಣ್ಣ ಶ್ಲೋಕವನ್ನು ಅಥವಾ ಕಥೆಗಳ. ಸಂತೋಷ್ ಶೆಟ್ಟಿ ಅವರ ಮಾತನ್ನ ನಾವೆಲ್ಲ ಕೇಳಿದ್ವಿ. ನುಡಿಗನ್ನಡಿ ಎನ್ನುವ ಕೃತಿ, ಯಾರೇ ನೀವು ಭಾಷಣವನ್ನ ಕಲಿಬೇಕು ಅವ್ರಿಗೆ ಒಂದು ಫೌಂಡೇಶನಲ್ ಬುಕ್ ಅಂದ್ರೆ ತಪ್ಪಾಗೋದಿಲ್ಲ. ನಾನು ಈ ಪುಸ್ತಕ ಬರೆದು ಒಂದು 23 ವರ್ಷ ಆಯ್ತು. ಅದಾದ್ಮೇಲೆ ಕಳೆದ ವರ್ಷ ನಿರೂಪಿಸಿ ಅಂತ ಮತ್ತೊಂದು ಕೃತಿಯನ್ನ ಬರೆದೆ. ಇವೆರಡೂ ಕೃತಿಗಳು ನಿಮಗೆ ಮಾತನಾಡುವ ಕಲೆಯ ಬಗ್ಗೆ ಮಾರ್ಗದರ್ಶನವನ್ನ ತುಂಬಾ ಚೆನ್ನಾಗಿ ನೀಡುತ್ತದೆ. ಅದ್ರ ಜೊತೆಗೆ ಬದುಕಿನಲ್ಲಿ ಪರಿವರ್ತನೆ ಆಗೋದಕ್ಕೆ 36 ಅಂಶ ಮುಖ್ಯ ಅಂತ ವ್ಯಕ್ತಿತ್ವ ಪರಿವರ್ತನೆ ಕೃತಿಯಲ್ಲಿ ನೀಡಿದ್ದೇನೆ. ಈ 3 ಪುಸ್ತಕಗಳು ನಿಮಗೆ ಆರಂಭಿಕ ಹಂತದಲ್ಲಿ ತುಂಬಾ ಮುಖ್ಯ. ಅದರಲ್ಲಿ ಈ ವ್ಯಕ್ತಿತ್ವ ಪರಿವರ್ತನೆ ಕೃತಿ ಇಂಗ್ಲಿಷ್ಗೆ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟಂಟ್ಲಿ ಅಂತ ಆಗಿದೆ. ಕನ್ನಡದ ಪುಸ್ತಕಗಳು ಸಪ್ನಾ ಬುಕ್ ಹೌಸ್ನಲ್ಲಿ ಲಭ್ಯ ಇರ್ತದೆ. ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ಎಲ್ಲವೂ ಕೂಡ Amazon.in ನಲ್ಲಿ ಲಭ್ಯ ಇರ್ತದೆ. ಜೊತೆಗೆ Amazon.in ನಲ್ಲಿ ನೇರವಾಗಿ ನಾನು ಡಿಸ್ಕ್ರಿಪ್ಷನ್, ಈ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ ಇರುತ್ತೆ. ಆ ಲಿಂಕ್ಸ್ ಮೂಲಕನೇ ನೇರವಾಗಿ ನೀವು ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಇರ್ತದೆ. ನಮ್ಮೆಲ್ಲ ಕೃತಿಗಳನ್ನು ನೀವು ಈ ರೀತಿ ಪಡೆದುಕೋಬಹುದು. ಅನನ್ಯತೆ ರೀರಿ ಕೃತಿಯು ಕೂಡ ಅನ್ಲಾಕ್ ದ ಪವರ್ ಆಫ್ ಯುನಿಕ್ನೆಸ್ ಅಂತ Amazon.in ನಲ್ಲಿ ಪಬ್ಲಿಷ್ ಆಗಿದೆ. ಲೈಫು ನಮ್ದೇನೆ, ವ್ಯಕ್ತಿತ್ವ ದರ್ಪಣ, ಜೀವನೋತ್ಸಾಹ, ಈ ರೀತಿಯ ಕೃತಿಗಳು ನಿಮಗೆ ಪ್ರೇರಣಾದಾಯಕವಾಗಿರುತ್ತದೆ. ಜೊತೆಗೆ ನಾನು 1 ಡೇ 2 ಡೇ 3 ಡೇಸ್ ವರ್ಕ್ಶಾಪ್ಸ್, ಕ್ಯಾಂಪ್ಸ್ ಬೇರೆ ಬೇರೆ ಕಡೆ ಬೇರೆ ಬೇರೆ ವೇದಿಕೆಗಳಲ್ಲಿ ನೀಡ್ತಾ ಇರ್ತೀನಿ. ನಿಮಗೆ ಸಂಪರ್ಕ ಮಾಡ್ಬೇಕನ್ಸಿದ್ರೆ, ಕೋರ್ಸ್ ಸೇರ್ಬೇಕು ಅನ್ಸಿದ್ರೆ 9341259267ಗೆ ಕರೆ ಮಾಡಿ. ಏನು ಅನ್ನಿಸ್ತು ವಿಷಯ ಕಾಮೆಂಟ್ ಮಾಡಿ, ಮರಿಬೇಡಿ.